ಈಗ ಯಡಿಯೂರಪ್ಪನವರಂತ ಲಿಂಗಾಯತ ನಾಯಕ ಇದ್ದ ಸಂದರ್ಭದಲ್ಲೂ ಕೂಡ ಪಕ್ಕದಲ್ಲಿ ಸೌದಿನ ತಂದು ನಿಲ್ಲಿಸ್ತೀರಿ, ಯಾಕಾಗಿ ಕಟ್ ಹಾಕೋ ಪ್ರಯತ್ನವಾ? ಗೆದ್ದಿರ್ಲಿಲ್ಲ, ಮಾಡಿ ಅದರ ಜೊತೆಗೆ ಈ ಡಿಸಿಎಂ ಅಂದ್ರೆ ಓವರ್ ಆಲ್ ಆಗಿ ಏನ್ ಹೇಳ್ತಿದ್ದೀನಿ ಅಂತಂದ್ರೆ ಭೂತದ ಬಾಯಲ್ಲಿ ಭಗವದ್ಗೀತೆಯ ರೀತಿ ಮಾತಾಡನಾಡಬಾರ್ದು. ನೀವು ಡಿಸಿಎಂ ಅನ್ನ ಮಾಡಿದ್ರಿ, ಇನ್ನೊಂದು ಸ್ಮಿತಾ ಈ ಜೊತೆಗೆ ಒಂದ್ ನಿಮಿಷ ಮೋಹನ್, ಇನ್ನೊಂದು ವಿಚಾರವನ್ನ ನೀವು ಮಾತಾಡಿದ್ರಿ. ಕನಕಪುರದಲ್ಲಿ ಮಾನ್ಯ ಡಿ ಕೆ ಸುರೇಶ್ ಅವರು ಸೋತಿದ್ದಾರೆ ಅಂತ ಇನ್ನೊಂದು ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಹೇಳಕ್ ಇಷ್ಟಪಡ್ತೀನಿ. 1996 ನಂತರ ಇಲ್ಲಿವರೆಗೂ ನಡೆದಿರ್ತಕ್ಕಂಥ ಚುನಾವಣೆಯಲ್ಲಿ ಜೆಡಿಎಸ್ ಗೆದ್ದಿರ್ತಕ್ಕಂಥದ್ದು 2 ಬಾರಿ, 1996 ಮತ್ತೆ 2009. ನಾನು ಹೇಳಕ್ ಬಿಡಿ, 2009 ಇನ್ನು ಉಳಿದ ಎಲ್ಲಾ ಸಂದರ್ಭದಲ್ಲೂ ಜೆಡಿಎಸ್ 3ನೇ ಸ್ಥಾನಕ್ಕೆ ಬಂದಿದೆ. ಓಕೆ, ಈ ಸ್ಥಾನವನ್ನ ಇದನ್ನ ಜ್ಞಾಪಕ ಇಟ್ಕೊಳ್ಬೇಕು ನೀವು. ಓಕೆ, ಸೊ ನಾನು ಯಾಕೆ ವಿಚಾರ ಹೇಳ್ತೀನಿ ಅಂತಂದ್ರೆ, ನಾನು ಏನಕ್ಕೆ ವಿಚಾರ ಹೇಳ್ತೀನಿ ಅಂತಂದ್ರೆ, ಚುನಾವಣೆಯಲ್ಲಿ ಸೋಲು ಗೆಲುವು ಬೇರೆ ಬೇರೆ ಕಾರಣಗಳಿಂದ ಆಗ್ತವೆ. ಮಾನ್ಯ ಡಿ ಕೆ ಸುರೇಶ್ ಅವರು ಹುಟ್ಟುತ್ತಲ್ಲ ಅದ್ರ ಬಗ್ಗೆ ಪ್ರಶ್ನೆ, ಸೋಲು ಗೆಲುವಿನ ನಂತರದಲ್ಲಿ ಹುಟ್ಟೋ ಅಲೆ ಈಗೇನು ಹುಟ್ಟಿದೆ ಡಿಸಿಎಂ ಹೆಚ್ಚುವರಿ ಡಿಸಿಎಂ ಅದ್ರ ಬಗ್ಗೆ ಚರ್ಚೆ. ನಿಮ್ಮ ಪಕ್ಷ ಈಗ ಇವರು ಹೆಚ್ಚುವರಿ ಡಿಸಿಎಂ ನೀವು ಮಾಡಿದ್ರಿ, ಪ್ರಾಫಿಟ್ ಏನಾಯ್ತಪ್ಪ? ಸಮುದಾಯವಾರು ಪ್ರಾತಿನಿಧ್ಯ ಕೊಡಕ್ ಹೋದ್ರಿ, ಏನ್ ಪ್ರಾಫಿಟ್ ಆಯ್ತು? ನೋಡಿ ಸ್ಮಿತಾ, ಈಗ ಇವ್ರು ಹೇಳೋ ಲಾಜಿಕ್ ಪ್ರಕಾರ ಡಿಸಿಎಂ ಹುದ್ದೆ ಅನ್ನೋದಕ್ಕೆ ಏನು ಬೆಲೆನೇ ಇಲ್ಲ, ಅದರಿಂದ ಏನು ಅಂತ ಮಹಾ ಚೇಂಜಸ್ ಆಗಲ್ಲ ಅಂತಿದ್ರೆ ಡಿ ಕೆ ಶಿವಕುಮಾರ್ ನಾಳೆ ಬೆಳಗ್ಗೆ ಡಿಸಿಎಂ ಹುದ್ದೆಗೆ ರಿಸೈನ್ ಮಾಡ್ಬಿಡ್ಲಿ. ನೀವು ರಿಸೈನ್ ಡಿ ಕೆ ಶಿವಕುಮಾರ್ ಡಿಸಿಎಂ ಇಲ್ಲದೆ ಇರ್ತಕ್ಕಂಥ ವಿಚಾರವನ್ನ ನೀವು ಒಂದ್ ನಿಮಿಷ ನಾವು ಹೇಳಿಲ್ಲ, ಸ್ವಲ್ಪ ಕೇಳಿಸ್ಕೋಬೇಕು. ನಾನ್ ಮಾತಾಡ್ತಾ ಇದ್ದೀನಿ, ನೀವು ಮಾತಾಡ್ಬೇಕು, ನಾನು ಮಧ್ಯ ಬಾಯ ಹಾಕಿಲ್ಲ. ಕೇಳಿಸ್ಕೋಬೇಕು. ಮಹತ್ವ ಇಲ್ಲ ಅಂದಾಗ ನಿಮ್ ವಿಷಯ ಬಂದಾಗ ನಿಮ್ ಚಾನ್ಸ್ ಬಂದಾಗ ಮಾತಾಡಿ ಅಷ್ಟೇ. ಮಹತ್ವ ಇಲ್ಲ, ನೀವುಗಳೇ ಹೇಳ್ತಿರೋದು ಆಗ್ಲಿಂದ ಆಯ್ತಲ್ಲ, ಆ ಹುದ್ದೆಗೆ ಅಂತ ಮಹತ್ವನೇ ಇಲ್ಲ ಅಂತಂದ್ರೆ ಡಿ ಕೆ ಶಿವಕುಮಾರ್ ರಿಸೈನ್ ಮಾಡ್ಬಿಡ್ಲಿ. ಬರೀ ಸಿದ್ದರಾಮಯ್ಯ ಒಬ್ಬರೇ ಮುಖ್ಯಮಂತ್ರಿ ಅಂತ ಹೇಳ್ಬಿಟ್ಟು ಯಾಕೆ ಮುಖ್ಯಮಂತ್ರಿ ಮಾಡ್ತಾರೆ? ಪ್ರಾಫಿಟ್ ಏನು ಪ್ರಾಫಿಟ್ ಏನು? ಸಮುದಾಯ ಪ್ರಾತಿನಿಧ್ಯ ನೀವು ಎಕ್ಸ್ಪೆರಿಮೆಂಟ್ ಮಾಡಿದ್ರಿ, ಸಿಗ್ತಾ ಓಟು? ನೋಡಿ, ಓಟ್ ಸಿಗುತ್ತಾ ಬಿಡುತ್ತಾ ಏನಾಗುತ್ತಾ ಅದು ಒಂದು ಭಾಗದ ಚರ್ಚೆ. ಕಾಂಗ್ರೆಸ್ ವಿಚಾರದಲ್ಲಿ ಬರೋದಾದ್ರೆ ಅವ್ರಿಗೆ ಬಂದಂತ 136 ಸೀಟ್ ನಲ್ಲಿ ಎಲ್ಲಾ ಸಮುದಾಯದವರು ಓಟ್ ಹಾಕಿದ್ದಾರೆ. ಒಂದು ಬೇಸಿಕ್ ಹೇಳ್ತೀನಿ, ಅದರಲ್ಲೂ ಮುಸಲ್ಮಾನರು ಅವ್ರಿಗೆ ಬಿದ್ದಂತ 1,68,00,000 ಓಟ್ ನಲ್ಲಿ ಹತ್ತತ್ರ 50 ಲಕ್ಷ ಓಟು ಮುಸಲ್ಮಾನರು ಕನ್ಸರ್ವೇಟಿವ್ ಆಗಿ ಬಿತ್ತದು. ಅದಿರೋ ಫ್ಯಾಕ್ಟ್ ಒಪ್ಕೊಬೇಕು. ಹೌದು, ನಮಗ್ ಕಡಿಮೆ ಬಂದಿದೆ, ಅವ್ರಿಗೆ ಜಾಸ್ತಿ ಬಂತದು. ನೀವು ಅಷ್ಟು ಓಟ್ ಹಾಕ್ದವ್ರಿಗೆ ಒಂದು ಪ್ರಾತಿನಿಧ್ಯ ಕೊಟ್ರೆ ತಪ್ಪೇನು? ಒಂದು ರೆಕಗ್ನಿಷನ್ ಕೊಟ್ರೆ ತಪ್ಪೇನು? ಅಲ್ಲ, ಅವರೇ ಕೇಳ್ತಿದಾರಲ್ಲ, ಆ ಸಮುದಾಯ ರಿಪ್ರೆಸೆಂಟ್ ಮಾಡಿ ಕೇಳಿಸ್ಕೋಬೇಕು. ನಾನ್ ಮಧ್ಯ ಬಾಯಕ ಶುರು ಮಾಡಿ ಡಿಬೇಟ್ ಆಗೋದಿಲ್ಲ. ಆಮೇಲೆ ಬಹಳ ಪ್ರೀತಿ ಮಾಡಿ ಜಾಸ್ತಿ ಓಟ್ ಹಾಕಿರೋದು ಯಾವುದೇ ಮುಜುಗರ ಆಗದಂತಹ ಡಿಬೇಟ್ ನಮ್ಮ ಪ್ಯಾನೆಲ್ ಅಲ್ಲಿ ಬಹಳ ದಿನಗಳ ನಂತರ ನಡೀತಿದ್ಯಪ್ಪ. ನಮಗೂ ಸಾಕಾಗೋಗಿತ್ತು ಪರಪ್ಪನ ಅಗ್ರಹಾರದ ಕ್ಯಾಂಡಿಡೇಟ್ ಗಳ ಬಗ್ಗೆ ಮಾತಾಡಿ ದಯಮಾಡಿ ಒಬ್ಬರಾದ್ಮೇಲೆ ಒಬ್ರು ಮಾತಾಡಿ ಅಷ್ಟೇ ರಿಕ್ವೆಸ್ಟ್. ಇವ್ರಿಗೆ ದಲಿತರು ಮುಸಲ್ಮಾನರು ಏನಕ್ಕೆ ಬೇಕು ಅಂದ್ರೆ ಬರೀ ವೋಟ್ ಬ್ಯಾಂಕ್ ಅಷ್ಟೇ. ಓಟು ಎಲೆಕ್ಷನ್ ಟೈಮಲ್ಲಿ ಅವ್ರನ್ನ ತೋರಿಸ್ಕೊಂಡು ಅವ್ರಿಗೊಂದು ಮಂತ್ರಿಗಿರಿ ಕೊಡ್ತೀನಿ, ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತ ಹೇಳ್ಕೊಂಡು ಬರೀ ಓಟ್ ತಗೊಳ್ಳೋದಷ್ಟೇ. ಓಟ್ ತಗೊಂಡ್ಮೇಲೆ ಒಂದ್ ಪ್ರಾತಿನಿಧ್ಯ ಕೊಡ್ಲಿರಿ, ಒಂದ್ ರೆಕಗ್ನಿಷನ್ ಮಾಡ್ಲಿ. ಏನಾಗುತ್ತಾ ಬಿಡುತ್ತಾ ಸೆಕೆಂಡ್ರಿ, ಆಮೇಲೆ ಚರ್ಚೆ ಮಾಡೋಣ. ತಿರ್ಗಿ ನಮ್ಮ ಅವಧಿನಲ್ಲಿ ಗೋವಿಂದ ಕಾರಜೋಳರನ್ನ ಡಿಸಿಎಂ ಮಾಡಿರ್ಲಿಲ್ವಾ? ಹಾಗಾದ್ರೆ ಮತ್ತೆ ಅದಾದ್ಮೇಲೆ ಅಶ್ವಥ್ ನಾರಾಯಣ ಡಾಕ್ಟರ್ ಅವ್ರು ನಿಮ್ಗೆ ಡಿಸಿಎಂ ಆಗಿರ್ಲಿಲ್ವಾ? ಗೋವಿಂದ ಕಾರಜೋಳ ಅವರದೇ ವಿಚಾರಕ್ಕೆ ಬರೋಣ. ಪಕ್ಷಕ್ಕಾಗ್ಲಿ ವೈಯಕ್ತಿಕವಾಗಿ ಆಗಿ ಪ್ರಾಫಿಟ್ ಏನು? ವೈಯಕ್ತಿಕವಾಗಿ ಪಕ್ಷಕ್ಕೆ ಪ್ರಾಫಿಟ್ ಏನಾಯ್ತು ಡಿಸಿಎಂ ಆಗಿದ್ರಿಂದ? ಯಾರೇ ಆಗ್ಲಿ ಪ್ರಾಫಿಟ್ ಬಂದೇ ಬರುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಅಲ್ಲಿ ಯಾರು ಮಾಡೋದಿಲ್ಲ. ಆಯ್ತಲ್ಲ, ಒಂದು ಸಮುದಾಯಕ್ಕೆ ಒಂದು ಪ್ರಾತಿನಿಧ್ಯ ಕೊಡ್ಬೇಕು, ಆಯ್ತಲ್ಲ, ಅವ್ರಿಗೊಂದು ಲೀಡರ್ಶಿಪ್ ಬರ್ಬೇಕು, ಅವ್ರ ಪರವಾಗೊಬ್ರು ನಿಂತಿದ್ದಾರೆ ಅನ್ನೋ ಒಂದು ಫೀಲಿಂಗ್ ಬರ್ಬೇಕು ಅನ್ನೋ ವಿಚಾರ ಇಟ್ಕೊಂಡು ಎಲ್ಲರೂ ಮಾಡೋದು. ಆ ಕೆಲಸನ ಭಾರತೀಯ ಜನತಾ ಪಕ್ಷ ಮಾಡ್ತಾ ಬಂದಿದೆ.
ಅದೇ ಕೆಲಸನ ಕಾಂಗ್ರೆಸ್ ಅವರು ಮಾಡ್ಲಿರಿ. ದಲಿತರು ಕೊಡ್ಲಿ ಒಂದು, ಮುಸಲ್ಮಾನರು ಕೊಡ್ಲಿ ಒಂದು, OBC ಕೊಡ್ಲಿ ಒಂದು, ಯಾರು ಬೇಡ ಅಂತ ಹೇಳ್ತಾರೆ? ಎಲ್ಲಾ ಸಮುದಾಯದವರಿಗೂ ಕೊಡ್ಲಿಕ್ಕೆ ಆಗೋದಿಲ್ಲ ಆಯ್ತಲ್ಲ. ನಾನ್ ಹೇಳೋದು ಮಾಡ್ಲಿ, ಯಾರು ಬೇಡ ಅಂತ ಹೇಳ್ತಾರೆ ಆಯ್ತಲ್ಲ. ನಾವು ಮಾಡಿದೀವಿ, ಅವರು ಮಾಡ್ಲಿ. ನೀವು ಹಂಗ ಅಂದ ತಕ್ಷಣ ಏನೋ ಪ್ರಾಫಿಟ್ ಆಯ್ತು ನೋ, ಆ ಡಿಸ್ಕಷನ್ ಬರಬಾರ್ದು ಯಾವತ್ತೂ ಅಷ್ಟೇ. ಇಲ್ಲ ಅಂತಂದ್ರೆ ನಾಗ್ಲೇ ಹೇಳ್ದಂಗೆ ಆ ಹುದ್ದೆಗಷ್ಟ ಮಹತ್ವ ಇಲ್ಲ ಅಂತಂದ್ರೆ DK ಶಿವಕುಮಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಲ್ಲ, ಎಲೆಕ್ಷನ್ ರಿಸಲ್ಟ್ ಬಂದ ಮರುದಿನವೇ ರಾಜಣ್ಣ ಅವರು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ರು. ಆ ಬೈಟನ್ ಪ್ಲೇ ಮಾಡಕ್ ಮುಂಚೆ, ಆ ಸಮುದಾಯ ಪ್ರಾತಿನಿಧ್ಯ ವಿಚಾರಕ್ಕೆ ಹೋಗೋಕ್ ಮುಂಚೆ, ಬದ್ರುದ್ದೀನ್ ಸರ್, ಐ ಆಮ್ ಬ್ಯಾಕ್ ಟು ದ ಸೇಮ್ ಟಾಪಿಕ್. ಈ CM ಹುದ್ದೆಯ ಆಕಾಂಕ್ಷಿಯಾಗಿರುವ DK ಶಿವಕುಮಾರ್ ಅವರು ಇವತ್ತಲ್ಲ ನಾಳೆ ದೆಹಲಿಗೆ ಹೋಗ್ತಾರೆ. ಹೋದ ಸಂದರ್ಭದಲ್ಲಿ ಅದನ್ನ ತಡೆಯುವ ಪ್ರಯತ್ನವಾಗಿ, ಅವರ ಪ್ರಾಬಲ್ಯವನ್ನ ಒಂದಷ್ಟು ಕುಗ್ಗಿಸುವ ಪ್ರಯತ್ನವಾಗಿ ಮಲ್ಟಿಪಲ್ DCM ಇಟ್ಬಿಡೋಣ ಅನ್ನೋ ಪ್ರಯತ್ನವ? ಇದು ಈ ಕುಚೋದ್ಯಗಳು ಹೊಸದಲ್ಲ. ಏನಂದ್ರೆ ಈಗ ನೀವು ಚುನಾವಣೆ ಪೂರ್ವದಲ್ಲಿ ಯೋಚನೆ ಮಾಡಿ, ರಾಜ್ಯದಲ್ಲಿ ಚುನಾವಣೆ ನಡೆದಿದ್ದು ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ನೇತೃತ್ವದಲ್ಲಿ. ಐದರ DK ಶಿವಕುಮಾರ್ CM ಆಗ್ಬೇಕು, ಇಲ್ಲ ಸಿದ್ದರಾಮಯ್ಯ, ಇಬ್ಬರಲ್ಲಿ ಒಬ್ಬರು ಆಗ್ಬೇಕಾಗಿತ್ತು. ಸಿದ್ದರಾಮಯ್ಯ ಅವ್ರನ್ನ ಆಯ್ಕೆ ಮಾಡಿದ್ರು. ಆಗ ಅವ್ನು ಬ್ಯಾಲೆನ್ಸ್ ಆಗಿ ಅವ್ರನ್ನ ಉಪಮುಖ್ಯಮಂತ್ರಿ ಮಾಡ್ತು. ಅಲ್ಲಿಗೆ ಮುಗಿಬೇಕು ನಿಜವಾಗ್ಲೂ. ಆದ್ರೆ ರಾಜಕಾರಣ ಅನ್ನೋದು ಹೆಂಗಂದ್ರೆ ಸುಮ್ಮನೆ ಇರೋಕ್ಕಾಗಲ್ಲ. ಅವ್ರು ಏನಾರು ಅದರಿಂದ ಸಾಧಕ ಬಾಧಕ ಇಲ್ಲ. ಈಗ ನೀವು ಈ BJP ಇರ್ಬೋದು, ಕಾಂಗ್ರೆಸ್ನವ್ರು ಇರ್ಬೋದು, ಇದನ್ನ ರಾಜಕೀಯವಾಗಿ ಪರಸ್ಪರ ಟೀಕೆ ಮಾಡೋದು ಅದು ಸಹಜ. ಆದ್ರೆ ನಾವು ಜನಸಾಮಾನ್ಯರ ದೃಷ್ಟಿಯಿಂದ ನೋಡೋದಾದ್ರೆ ಸಂವಿಧಾನದಲ್ಲಿ ಇದಕ್ಕೆ ಮಹತ್ವ ಇದೆಯಾ, ಅಥವಾ ಇವ್ರನ್ನ ಮಾಡಿದ ತಕ್ಷಣ ಇಡೀ ಸಮುದಾಯ ಅವರು ಹಿಂದೆ ಹೋಗ್ಬಿಡುತ್ತಾ? ಇಲ್ಲ, ಅವೆಲ್ಲ ಗೊತ್ತು ಇವ್ರಿಗೆ. ಅವ್ರಿಗೆ ಒಟ್ಟಾರೆ ಆ ಹುದ್ದೆಯನ್ನು ಎಂಜಾಯ್ ಮಾಡಬೇಕು. ಈಗ ನಾನು ಹಿಂದಿನ ಇತಿಹಾಸ ಹೇಳ್ತೀನಿ. ಸಿದ್ದರಾಮಯ್ಯ ಅವರು ಮತ್ತು 2004ರಲ್ಲಿ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿ ಆದವು, ಧರ್ಮಸ್ವಾಮಿ ಮುಖ್ಯಮಂತ್ರಿ ಆಗಿದ್ರು. ಸಿದ್ದರಾಮಯ್ಯ ಅವ್ರನ್ನ ಪಕ್ಷದಿಂದ ಹೊರ ಹಾಕಲಾಯಿತು JDS-ನಿಂದ. ಆಗ MP ಪ್ರಕಾಶ್ ಅವ್ರನ್ನ ಉಪಮುಖ್ಯಮಂತ್ರಿ ಮಾಡಿದ್ರು ಯಾರು, ದೇವೇಗೌಡರು. ಆಗ ಏನೋ ಇಡೀ ಏನೋ ಲಿಂಗಾಯತ ಸಮುದಾಯ ಅವ್ರ ಹಿಂದೆ ಬರುತ್ತೆ ಅಂತಲ್ಲ, ಅವರಿಂದ ಏನು ಪ್ರಯೋಜನವೂ ಆಗಲಿಲ್ಲ. ಅವ್ರು ಉಪಮುಖ್ಯಮಂತ್ರಿ ಆದರೂ ಅವ್ರನ್ನ ಈ ಸಮಸ್ಯೆ ಎಲ್ಲಾಗತ್ತೆ ಅಂದರೆ ಉಪಮುಖ್ಯಮಂತ್ರಿ ಆದರೆ ಮಾಡುವಂಥದ್ದೇನು? ಅವ್ರು ಹೇಳಿದ್ರಲ್ಲ, ಶಶಿಕಾಂತ್ ಅವ್ರು ಹೇಳ್ದಂಗೆ ಇದಕ್ಕೆ ಸಂವಿಧಾನಕ್ಕೂ ಯಾವುದೇ ಮಹತ್ವ ಇಲ್ಲ. ಆದರೆ ರಾಜಕಾರಣಿಗಳು ಸುಮ್ಮನೆ ಇವತ್ತಿನ ದೇಶದಲ್ಲಿ ಮೊದಲಲ್ಲಿ ಇಂಥ ಸಂಪ್ರದಾಯ ಇರಲಿಲ್ಲ ಸ್ಮಿತಾ. ಒಬ್ಬನ ನಾಯಕತ್ವದಲ್ಲಿ ಅದು ಒಬ್ಬನೇ ನಾಯಕ ಅಂತ ಹೇಳಿ. ಈಗೇನಂದರೆ ಅವರ ನಂತರ ಯಾರು ಒಂದು ಪ್ರಶ್ನೆ ಶೂನ್ಯ ಸೃಷ್ಟಿಯಾಗುತ್ತೆ. ಇವತ್ತು ಕಾಂಗ್ರೆಸ್ನಲ್ಲಿರುವಂಥ ಸಮಸ್ಯೆ ಏನಂದರೆ ಸಿದ್ದರಾಮಯ್ಯ ಅವರ ನಂತರ ಯಾರು ಅಂತ. ಈಗ ನೀವೆಲ್ಲ ಹೇಳ್ಬೋದು ನಾಯಕರುಗಳೆಲ್ಲ ಹುಟ್ಟುತ್ತಾರೆ ಅಂತ. BJPಯಲ್ಲೂ ಅಷ್ಟೇ, ಯಡಿಯೂರಪ್ಪನವ್ರ ನಂತರ ಯಾರು ಅಂತ ಪ್ರಶ್ನೆ ಬಂದಾಗ ಏನು ಮಾಡಿದ್ರು, ಯಡಿಯೂರಪ್ಪನವ್ರನ್ನ ಅವಾಗೆಲ್ಲ ವಿಶ್ಲೇಷಣೆ ಏನಿತ್ತು ಅವ್ರನ್ನ ಕಂಟ್ರೋಲ್ ಮಾಡಲಿಕ್ಕೆ ಅಂತೇಳಿ ಸೋತಂತ ಸಹೋದಿ ಅವ್ರನ್ನ ಒಕ್ಕಲಿಗರ ಒಬ್ಬ ಯುವ ನಾಯಕ ಅಂತೇಳಿ ಅಶ್ವಥ್ ನಾರಾಯಣ ಅವ್ರನ್ನ, ಕೆಲವರ ಹಿರಿತನವನ್ನ ಏನು ಕಡೆಗಣಿಸಿ ಅವ್ರನ್ನ ಮಾಡಿದ್ರು. ಕಾರಜೋಳ ಅವ್ರನ್ನ ಮಾಡಿದ್ರು. ಚುನಾವಣೆ ಇದು ಮುಗಿಯೋಷ್ಟರಲ್ಲಿ ಯಡಿಯೂರಪ್ಪನವ್ರು ಇಳಿಸುವಾಗ ಈ ಮೂರಲ್ಲಿ ಯಾರು ಮುಖ್ಯಮಂತ್ರಿ ಆಗಲಿಲ್ಲ, ಮೂರನೇವರೊಬ್ಬರು ಆದ್ರು. ಎಲ್ಲಿವರೆಗೂ ಪರಿಸ್ಥಿತಿ ಸಮುದಾಯ ಪ್ರಾತಿನಿಧ್ಯದ ಆಂಗಲ್ ಅಲ್ಲಿ ಯೋಚನೆ ಮಾಡಿದ್ರು ಒಕ್ಕಲಿಗರು ಓಟ್ ಬರಲಿಲ್ಲ. ಆಮೇಲೆ ಅವ್ರನ್ನ ಡಿಮೋಷನ್ ಬೇರೆ. ಈಗ ಉಪಮುಖ್ಯಮಂತ್ರಿ ಆಗಿದ್ದಂತ ಕಾರಜೋಳ ಮತ್ತು ಅಶ್ವಥ್ ನಾರಾಯಣ ಕೇವಲ ಮಂತ್ರಿ ಆದ್ರು. ನಂತರ ಆ ಹುದ್ದೆನೆ ಸೃಷ್ಟಿ ಮಾಡ್ಲಿಲ್ಲ. ಮುಂದೆ ಏನಾಯ್ತು, ಅದರಿಂದ ಅವ್ರು ಮುಖ್ಯಮಂತ್ರಿ ಅಂತ ಪ್ರೊಜೆಕ್ಟ್ ಮಾಡಿ ಇಂಥವೆಲ್ಲ ನಡೀತಾ ಇರುತ್ತೆ. ಚಿಕ್ಕ ಬ್ರೇಕ್ ಹೋಗೋ ಸಮಯ. ಬ್ರೇಕ್ ಇಂದ ಬಂದ್ಮೇಲೆ KN ರಾಜಣ್ಣ ಅವರ ಮಾತು ಯಾವಾಗ ಲೋಕಸಭಾ ಚುನಾವಣೆಯ ಫಲಿತಾಂಶ ಇನ್ನೇನು ಬಂದೇ ಬಿಡ್ತು ಅನ್ನೋ ಹಂತದಲ್ಲಿ ಈ ಮಾತು ಏನ್ರಿ, ಕುರುಬರು ಒಕ್ಕಲಿಗರು ಅವರಿಬ್ಬರೇ ಅದ್ ಎರಡೇ ಸಮುದಾಯಕ್ಕೆ ಎಲ್ಲ ಅಧಿಕಾರ ಸಿಕ್ಬಿಟ್ರೆ ಸಾಕ, ಅವರೇನ ಸರ್ಕಾರ ನಡೆಸೋದು? ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ ಅವ್ರ ಮಾತು. ಅಂದ್ರೆ ಪ್ರಾತಿನಿಧ್ಯ ಕೊಡಬೇಕು ಅನ್ನೋದು ಸರಿ, ಆದ್ರೆ ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟ ಮೇಲೆ ಆಗುವಂತಹ ಪರಿಣಾಮಗಳು ಇನ್ನೆಷ್ಟು, ಇದ್ರ ಬಗ್ಗೆ ಚರ್ಚೆ ಮಾಡೋದು ಬಾಕಿ ಇದೆ. ಎಸ್ಪೆಷಲಿ KN ರಾಜಣ್ಣ ಅವರ ಆ ಬೈಟ್ ಅದನ್ನ ಕೇಳಿಸ್ಕೊಳ್ಳೋದು ಬಾಕಿ.